ಬೆಳಗ್ಗೆನೇ ಮಲ್ಲೇಶ್ವರಮ್ಗೆ ಬಂದಿದ್ದೀನಿ. ಸೊ ನಾನಿಲ್ಲಿ ಒತ್ತು ಶಾವಿಗೆ ತೊಗೊಳಕ್ಕೆ ಬಂದಿದ್ದೀನಿ. ಇಲ್ಲಿ ರೆಗ್ಯುಲರ್ ಆಗಿ ತೊಗೊಳ್ತಾ ಇರ್ತೀವಿ. ಸೊ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗೆ ಶಾವಿಗೆ ಅಂತೂ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ಎಲ್ಲಿ ತೊಗೊಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಬಂದಿರೋದು ಶ್ರೀ ವಾಸವಿ ಫುಡ್ ಪಾಯಿಂಟ್ ಅಥವಾ ಶಾವಿಗೆ ಮನೆ ಅಂತಾನೆ. ಸಣ ಇದು ಎಷ್ಟು ದಿನದ ಮುಂಚೆ ಆರ್ಡರ್ ಮಾಡಬೇಕಾ ಅಥವಾ ಹೇಗೆ ಅಂತ ಎಲ್ಲಾನು ತಿಳ್ಕೊಳ್ಳಿ. ಅಂಕಲ್ ನಮಸ್ಕಾರ. ಸೊ ನಾನು ನಿಮ್ಮ ರೆಗ್ಯುಲರ್ ಕಸ್ಟಮರು ಶಾವಿಗೆ ತೊಗೊಂಡೋಗೋದಕ್ಕೆ. ಸೊ ಅದಕ್ಕೆ ಈ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸರಿ ಅಂಕಲ್, ಎಷ್ಟು ದಿನದ ಮುಂಚೆ ಆರ್ಡರ್ ಪ್ಲೇಸ್ ಮಾಡಬೇಕಾ ಹೇಗೆ? ಒಂದು ದಿವಸ ಮುಂಚೆ ಹೇಳಿದ್ರೆ ನಿಮಗೆ ರಿಸರ್ವ್ ಆಗಿರುತ್ತೆ. ಓಕೆ, ಇದು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಬಂದ ತಕ್ಷಣ ಕೊಡ್ತೀವಿ. ಇಲ್ಲ ಅಂದ್ರೆ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. 1 kg ಇಂದನೂ ನೀವು ಕೊಡ್ತೀರಾ? ಮಿನಿಮಮ್ 1 kg ಮಿನಿಮಮ್ ಆರ್ಡರ್ ತಗೋತೀವಿ. ಓಕೆ, ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಆರ್ಡರ್ ಮಾಡಬಹುದು, 1 ಡೇ ಬಿಫೋರ್. ಅಂದ್ರೆ ಭಾನುವಾರ ಅಷ್ಟೇನಾ ಅಥವಾ ಎಲ್ಲಾ ದಿವಸ 365 ದಿವಸ ಇರುತ್ತೆ. ಹಬ್ಬದ ದಿವಸ ಬಿಟ್ರೆ ಬೇರೆ ದಿವಸ ಎಲ್ಲ ಇರುತ್ತೆ. ಹಾ, ಬರೀ ಪ್ಲೇನ್ ಶಾವಿಗೆ ಇರುತ್ತಾ ಹೇಗೆ? ಖಾರ ಹಾಕೊಡ್ತೀವಿ, ಸ್ವೀಟ್ ಮಾಡ್ಕೊಡ್ತೀವಿ. ಮೊದಲೇ 1 ಡೇ ಬಿಫೋರ್ ಆರ್ಡರ್ ಕೊಡಬೇಕು. ಓಕೆ. ಆಮೇಲೆ ಅಂಕಲ್, ಇದು ನೀವು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? 10 ವರ್ಷ ಆಯ್ತು ಈಗ. ಓಕೆ. ತುಂಬಾ ಹೈಜೆನಿಕ್ ಆಗಿ RO ವಾಟರ್ ಯೂಸ್ ಮಾಡ್ತೀವಿ. ಓಕೆ. ಯಾವುದೇ ತರ ಬೋರ್ ನೀರು ಇರೋದೆಲ್ಲ ಮಾಡಲ್ಲ, RO ವಾಟರ್ ಯೂಸ್ ಮಾಡ್ತೀವಿ. ನೀಟಾಗಿರುತ್ತೆ ಎಲ್ಲ. ಸರಿ ಅಂಕಲ್, ಬಲ್ಕ್ ಆರ್ಡರ್ಸ್ ಕೂಡ ಅಕ್ಸೆಪ್ಟ್ ಮಾಡ್ತೀರಾ? ಬಲ್ಕ್ ಆರ್ಡರ್ ಕೂಡ ಯಾವುದೇ ಫಂಕ್ಷನ್ ಇಲ್ಲದೆ ತಗೋತೀವಿ. ಕ್ಯಾಟರಿಂಗ್ ಆಲ್ಸೋ ತಗೊಂತೀವಿ. ಓಕೆ. ಆಮೇಲೆ ಇವಾಗ 25 ಮೆಂಬರ್ಸ್ಗೆ ಅಥವಾ 30 ಮೆಂಬರ್ಸ್ಗೆ ಖಾರ ಹಾಕಿ ಕೊಡ್ತೀರಾ? ಕೊಡ್ತೀವಿ, ಖಾರ ಹಾಕೊಡ್ತೀವಿ, ಸ್ವೀಟ್ ಮಾಡ್ಕೊಡ್ತೀವಿ. ಓಕೆ, ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಅಂಕಲ್. ಆಲ್ಮೋಸ್ಟ್ 35 kg ಒಂದು ಸರಿಗೆ ಹಾಕ್ತಾರೆ. ಆ ಇಡ್ಲಿ ಹಿಟ್ಟನ್ನ ರುಬ್ಬಿ ಆಮೇಲೆ ಇಡ್ಲಿ ಥರ ಒಂದು ಹದದಲ್ಲಿ 1 hour ತನಕ ಬೇಯಿಸ್ತಾರೆ. ಇಡ್ಲಿ ಬೆಂದೆಲ್ಲ ಆದಮೇಲೆ ಅದು ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದಮೇಲೆ ಈ ಥರ ಶಾವಿಗೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಹಾಕ್ತಾರೆ. ಹಾಕಿ ಅದು ಆಟೋಮೆಟಿಕ್ ಆಗಿರೋದ್ರಿಂದ ಅದು ಪ್ರೆಸ್ ಆಗುತ್ತೆ. ಸೊ ಪ್ರೆಸ್ ಆದಾಗ ಎಲ್ಲೂ ಕೂಡ ನಿಮಗೆ ಶಾವಿಗೆ ಕಟ್ಟಾಗಲ್ಲ ಅಥವಾ ಉದ್ರುದ್ರಾಗಿ ಅಂದರೆ ಮೆತ್ಕೊಳ್ಳಲ್ಲ ಕೈಗೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ತುಂಬ ಕಡೆ ನೋಡಿದ್ದೀನಿ ದಪ್ಪ ಇರುತ್ತೆ, ಬಟ್ ಇಲ್ಲಿ ಶಾವಿಗೆ ಸಣ್ಣ ಹಾಗೆ ಉದ್ದ ಎಲ್ಲೂ ಕಟ್ಟಾಗಿರಲ್ಲ, ಪುಡಿ ಪುಡಿಯಾಗಿ ಕೂಡ ಇರೋದಿಲ್ಲ. ನಾನಿಲ್ಲಿ ಆಲ್ಮೋಸ್ಟ್ 6 to 7 years ಇಂದ, ಬಟ್ ಅಮ್ಮ ಆಲ್ಮೋಸ್ಟ್ 10 years ಇಂದನೂ ಇಲ್ಲೇ ತೊಗೊಳ್ತಾರೆ. ನಮಗೆ ಇಲ್ಲಿನ ಶಾವಿಗೆ ತುಂಬಾ ಇಷ್ಟ. ದಪ್ಪ ಇರಲ್ಲ, ಸಣ್ಣ ಇರುತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು 6:45 7 o'clock ಹೋಗಿದ್ದೆ. ಈ ಸರಿ ವಿಡಿಯೋ ಮಾಡೋಕ್ಕೆ ಅಂತಲೇ ಬೇಗ ಹೋಗಿದ್ದೆ. ಅಷ್ಟೊತ್ತಿಗೆ ಜನ ಬಂದು ಕಾಯ್ತಾ ಇದ್ರು. ಇವ್ರು ಅದಕ್ಕಿಂತ ಮುಂಚೆನೇ ಶಾವಿಗೆ ಪ್ರೆಸ್ ಮಾಡಿ ಆರಕ್ಕೆ ಏನು ಬಿಟ್ಬಿಡ್ತಾರೆ. ಬಿಸಿ ಬಿಸಿಯಾಗಿ ಅದನ್ನು ಇಟ್ಟರೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಆರಕ್ಕೆ ಬಿಟ್ಬಿಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಈ ಸ್ಟೋರ್ ಇರೋದು ಮಲ್ಲೇಶ್ವರಂ 8th Cross ವಾಸವಿ ಟೆಂಪಲ್ ಪಕ್ಕದ ರೋಡಲ್ಲೇ. ಸೊ ಈಸಿಯಾಗಿ ನಿಮಗೆ ಸಿಗುತ್ತೆ, ಏನು ಕಷ್ಟ ಪಡಬೇಕಾಗಿಲ್ಲ ನೀವು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಬಿಸಿ ಬಿಸಿಯಾಗಿ ಶಾವಿಗೆ ಉದ್ರುದ್ರಾಗಿರುತ್ತೆ. ಆ್ಯಂಡ್ ಇವ್ರು ಖಾರ ಶಾವಿಗೆ ಬೇಕಿದ್ರು ಕೊಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಕಾಂಡಿಮೆಂಟ್ಸ್ ಕೂಡ ಸಿಗುತ್ತೆ ನೋಡಿ. ಖಾರ ಹಾಕಿರೋ ಕಡಲೆಪುರಿ ಆಗಿರ್ಬೋದು, ಚಕ್ಲಿ, ಕೋಡ್ಬಳೆ, ಹಾಗೆ ಚಿಂತಾಮಣಿ ಕಡಲೆಕಾಯಿ, ಕಾಂಗ್ರೆಸ್ ಕಡಲೆಕಾಯಿ, ಚಟ್ನಿ ಪುಡಿಗಳು ಇಲ್ಲಿ ಎಲ್ಲಾನು ಸಿಗುತ್ತೆ. ಸೊ ನೀವಿಲ್ಲಿ ಶಾವಿಗೆ ತಗೊಳ್ಳೋಕ್ಕೆ ಅಂತಾನೆ ಬಂದರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಕಾಂಡಿಮೆಂಟ್ಸ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸಬಕಿ ಪುರಿ ಆಗಿರ್ಬೋದು, ರಿಬ್ಬನ್ ಪಕೋಡ, ಆಮೇಲೆ ಜೋಳದ ರೊಟ್ಟಿ ಕೂಡ ಇದೆ ನೋಡಿ. ಹೀಗೆ ಸಾಕಷ್ಟು ವೆರೈಟೀಸ್ ಇಲ್ಲಿದೆ. ಇಲ್ಲಿ ಸಂಡಿಗೆ ಕೂಡ ಅವೈಲೇಬಲ್ ಇದೆ, ಈರುಳ್ಳಿ ಸಂಡಿಗೆ, ಹಾಗೆ ಟೊಮ್ಯಾಟೊ ಹಪ್ಪಳ, ಆಮೇಲೆ ಈ ಥರ ನೋಡಿ ಕರ್ಜಿಕಾಯಿ ಕೂಡ ಇದೆ. ಕರ್ಜಿಕಾಯಿ, ಚಿಕ್ಕ ಚಿಕ್ಕ ನಿಪ್ಪಟ್ಟು, ಆಮೇಲೆ ಇದೇನು ಬಿಸ್ಕೆಟು, ಈ ಕಡೆ ನಿಪ್ಪಟ್ಟು, ದೊಡ್ಡದು ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ. ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಎಲ್ಲನೂ ಹೈಜೀನ್ ಆಗಿರುತ್ತೆ. ಫ್ರೂಟ್ ಪಾಪಡು, ಹಲಸಿನ ಹಪ್ಪಳ. ಸೊ ಆಮೇಲೆ ಇದು ಹಾರ್ಸ್ ಗ್ರಾಮ್ ಪಾಪಡ್ ಅಂದರೆ ಹುಳಿಕಾಳು ಹಪ್ಪಳ. ಇದು ಸಕ್ಕತ್ತಾಗಿರುತ್ತೆ ಸುಟ್ಕೊಂಡು ತಿಂದರೆ. ಆಮೇಲೆ ಹೀಗೆ ತುಂಬ ವೆರೈಟೀಸ್ ಆಫ್ ಹಪ್ಪಳಗಳಂತೂ ಇಲ್ಲಿದೆ. ಇಲ್ಲಿ ಪುಳಿಯೋಗರೆ ಮಿಕ್ಸು, ಹಾಗೆ ಇಲ್ಲಿ ಅವರೆಕಾಳು ಮಿಕ್ಸ್ಚರು, ಬನಾನಾ ಚಿಪ್ಸು, ಹಾಗೆ ಸಾಯಂಕಾಲದ ಹೊತ್ತು ಬಂಗಾರಪೇಟೆ ಚಾಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಅದನ್ನು ಟ್ರೈ ಮಾಡಿಲ್ಲ, ಬಟ್ ನಾನಿಲ್ಲಿ ಬಂದು ಒಂದ್ಸರಿ ಟ್ರೈ ಮಾಡಿ ನಿಮಗೆಲ್ಲರಿಗೂ ಅದು ಕೂಡ ತಿಳಿಸ್ತೀನಿ. ಶುಭ ಸಮಾರಂಭಗಳಿಗೆ ಬೇಳೆ ಮತ್ತು ಕಾಯಿ ಹೋಳಿಗೆ ಕೂಡ ಆರ್ಡರ್ ತೆಗೆದುಕೊಳ್ಳಲಾಗುವುದು. ಸೊ ನೀವು ವರಿನೇ ಮಾಡಬೇಕಾಗಿಲ್ಲ. ಇವ್ರ ಹತ್ರನೇ ನಿಮ್ಮ ಮನೆಗಳಿಗೆ ಏನಾದರೂ ಫಂಕ್ಷನ್ ಇದ್ದು, ಅಂದರೆ ಚಿಕ್ಕ ಫಂಕ್ಷನ್ಸ್ ಇದ್ದು ಏನಾದ್ರು ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ನೀವು ಇಲ್ಲಿ ಹೋಳಿಗೆ ಕೂಡ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು 6, 7, 8 ಇಯರ್ಸಿಂದ ಇಲ್ಲಿ ಶಾವಿಗೆ ತೊಗೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಆಂಟಿ ಬಿಸಿ ಬಿಸಿಯಾಗಿ ಪಟ್ಟಿ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಆಮೇಲೆ ನೀಟಾಗಿ ಬೆಂದಿರುತ್ತೆ.